ಡಾಕ್ಟರ್ ಎಲ್ಲ ಕೇಳ್ತಾ ಇರೋದು ನಾನು ಇಲ್ಲಿ ಆಂಬುಲೆನ್ಸ್ಗೆ ಫೆಸಿಲಿಟಿ ಇಲ್ವಾ? ಎರಡು ಆಂಬುಲೆನ್ಸ್ ಗೌರ್ಮೆಂಟ್ ಏನಾಗೈತೆ ಪ್ರಾಬ್ಲಮ್? ಯಾರು ಗೌರ್ಮೆಂಟ್ ಅವ್ರು ಕಟ್ಟಿಲ್ಲ ಅದಕ್ಕೆ ಡ್ರೈವರ್ ಅವ್ರೆ ಡ್ರೈವರ್ ಇದಾರೆ ಆಂಬುಲೆನ್ಸ್ ರಿಪೇರಿ ಡಾಕ್ಯುಮೆಂಟ್ಸ್ ಇನ್ನೊಂದು ಆಂಬುಲೆನ್ಸ್ ಅದು ಇದ್ರದ್ದು 108 ಇದ್ದು ಅದಕ್ಕೆ ಅಡ್ಮಿಟ್ ಸಿಗ್ತಾನೆ ದಾಡೋರಪ್ಪ ಅಂದ್ರೂ ಕೇಳ್ತಾ ಇಲ್ಲ ಅದು ಎಮರ್ಜೆನ್ಸಿ ಏನಾದ್ರು ಹೇಳ್ತೀನಿ ಮಾಡ್ಬೇಕು ರೈಟ್ ನನ್ನ ದಿಶಿಗೆ ಪಾರ್ಟ್ನರ್ ಮಾಡ್ಕೊಟ್ಟಿರೋಣ ಬಿ ಪಿ ನೋಡಿದೀನಿ ಬಿ ಪಿ ಜಾಸ್ತಿ ಇದೆ ಇಂಜೆಕ್ಷನ್ ಹಾಕಲ್ಲ ಮಾತ್ರ ಕೊಟ್ಟಿದ್ದೀನಿ ಕಳಿಸಿದ್ದೀನಿ ದೊಡ್ಡ ಎಕ್ಸಸ್ ತರಿಸ್ಬೇಕು ಇಲ್ಲಿ ಎಕ್ಸಸ್ ಇಲ್ಲ. ನಮ್ಮ ಅತ್ತೆಯರಿಗೆ ಆಕ್ಸಿಡೆಂಟ್ ಆಯಿತು ಬಂದರೆ ಇವರು ಏನು ಇದೇ ಮಾಡಿಲ್ಲ ಫೆಸಿಲಿಟಿ. ಅವ್ರು ಈಚೆ ಕಡೆ ಬಂದು ಎಮರ್ಜೆನ್ಸಿ ಪೇಷಂಟ್ ಇದ್ರೆ ಒಳಗಡೆ ಕೂತ್ಕೊಂಡು ಫೋನ್ ನೋಡ್ತಾವ್ರೆ. ನಮ್ಮ ಅತ್ತೆಯರು ಬಂದು ಕೇಳಿದ್ರೆ ಏನು ಟ್ರೀಟ್ಮೆಂಟೇ ಮಾಡಿಲ್ಲ. ಇಲ್ಲ ಇವ್ರು ನಿಲ್ಸ್ಕೊಂಡವ್ರು ಆಂಬುಲೆನ್ಸ್ ಸುಮ್ಮನೆ ಡೆಮಾಗ್ ನಿಲ್ಸ್ಕೊಂಡವ್ರೆ. ಇವರು ಡಾಕ್ಟ್ರು ಬರ್ತಾರೆ 9 ಗಂಟೆಯಿಂದ 4 ಗಂಟೆ ಇದ್ದೋತಾರೆ. ನಮ್ಮ ಕುದೂರಲ್ಲಿ ಏನು ಫೆಸಿಲಿಟಿನೇ ಮಾಡಿಸ್ತಿಲ್ಲ. ಅವ್ರು ಡಾಕ್ಟ್ರನ್ನ 24 ಅವರ್ಸ್ ಮಾಡ್ಸೋದು ಬಿಟ್ಟು ಇವ್ರನ್ನು 24 ಅವರ್ಸ್ ಇರಲ್ಲ. 10 ಗಂಟೆ ಮೇಲೆ ಬಾಕ್ಲಾಕ ಮನೇಲಿ ಒಳಗಡೆ ಮನಿಕಂತಾರೆ. ಇದೇ ಆಗೋಯ್ತು ನಮ್ಮ ಕುದೂರಲ್ಲಿ. ಒಬ್ರು ಫೆಸಿಲಿಟಿ ಮಾಡ್ಕೊಂಡು ಕೊಡ್ತಾರಲ್ಲ ನಮಗೆ. ಒಬ್ರು ನರ್ಸ್ಗಳಿಲ್ಲ, ಕರೆಕ್ಟಾಗಿ ಲೇಡಿ ನರ್ಸ್ಗಳಿಲ್ಲ. ಪ್ರೆಗ್ನೆಂಟ್ ಅವ್ರು ಬಂದ್ರೆ ಇಲ್ಲಿ ಯಾರು ಮಾಗಡಿಗಾಗ್ಲಿ ಇಲ್ಲಾಂದ್ರೆ ಸೋಲೂರು ಕರ್ಕೊಂಡು ಹೋಗ್ರಿ ಇಲ್ಲಾಂದ್ರೆ ತುಮಕೂರು ಕರ್ಕೊಂಡು ಹೋಗ್ರಿ ಅಂತಾರೆ. ಇಲ್ಲಿ ಆಟ ಮಾಡ್ಕೊಂಡು ಹೋದ್ರೆ ಆಟದ ಅರ್ಥದಲ್ಲಿ ಏನೇ ಆದ್ರೂ ಯಾರು ಬಂದು ಕೇಳೋರಿಲ್ಲ. ಒಂದು ಆಂಬುಲೆನ್ಸ್ ಸೌಲಭ್ಯ ಇಲ್ಲ, ಏನು ಇಲ್ಲ. ಯಾವ ಸರ್ಕಾರದವರೇ ಆಗ್ಲಿ ಏನೇ ಆಗ್ಲಿ ಯಾರು ತಲೆನೇ ಕೆಡ್ಸ್ಕೊಂತಿಲ್ಲ. ಬೇರೆ ಇದ್ರುಗಳ ಬಗ್ಗೆ ತಲೆ ಕೆಡ್ಸ್ಕೊಂತಾರೆ. ಈಗ ನಾವು ಡಾಕ್ಟರ್ ಎಲ್ಲ ನರ್ಸು ಅಂತ ಹೇಳ್ತಾರೆ. ನಾವು ನರ್ಸ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡಕ್ಕಾಗಲ್ಲ. ಜ್ವರಕ್ಕೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡೋದು, ನಾವ್ ಎಲ್ಲದಕ್ಕೂ ಕೊಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಈಗ ಇವಾಗ ಅಂತ ಅಲ್ಲ, ಪ್ರತಿದಿನ ಬಂದ್ರು ಇಲ್ಲ ಅದೇನೆ ಒಂದ್ ಜ್ವರ ಬರ್ಲಿ ಒಂದ್ ತಲೆನೋವು ಅಂತ ಏನೇ ಬಂದ್ರು ಇಲ್ಲೂ ಒಂದು ಏನು ಬರೀ ಮಾತ್ರೆ 4 ಮಾತ್ರೆ ಕೊಡ್ತಾರೆ ಕಳಿಸ್ತಾರೆ ಅಷ್ಟೇನೆ. ಏನು ಸೌಲಭ್ಯನೇ ಇಲ್ಲ ಇಲ್ಲಿ. ನರ್ಸ್ ಆಗಿದ್ರು ಫೋನ್ ನೋಡ್ಕೊಂಡು ನಾವು ಬಂದಿದ್ವಿ, ಫೋನ್ ನೋಡ್ಕೊಂಡು ಊಟ ಮಾಡಿ ಏನೇ ಒಂದು ಔಷಧಿ ಬರೀಲಿ, ಒಂದು ಇಂಜೆಕ್ಷನ್ ಆಗ್ಲಿ, ಒಂದು ಸೂಜಿ ಆಗ್ಲಿ, ಒಂದು ಕ್ಯಾನಲ್ ಆಗ್ಲಿ ಮೆಡಿಕಲ್ ಬರೀತಾರೆ. ಇಲ್ಲಿ ಇರೋದು ಏನು ಆಗೋದಿಲ್ಲ. ಇಲ್ಲಿ ಯಾರು ಪ್ರತಿಯೊಂದಕ್ಕೂ ಬರೀತಾರೆ, ಪ್ರತಿಯೊಂದನ್ನು ಮೆಡಿಕಲ್ಗೆ ಬರೀತಾರೆ. ಆಂಬುಲೆನ್ಸಿಗೆ 2 ಲಕ್ಷ ಖರ್ಚಾಗುತ್ತಂತೆ ಗೌರ್ಮೆಂಟ್ ಕಡೆಯಿಂದ. ಗೌರ್ಮೆಂಟ್ ಅಲ್ಲಿ ನೀವು ರೆಡಿ ಮಾಡಿಸ್ಕೊಡ್ಬೇಕು, ನಾವು ರೆಡಿ ಮಾಡಿಸ್ಕೊಡಕ್ಕಾಗುತ್ತೆ? ಸಾರ್ವಜನಿಕರು ಏನಾಗದು ಆಂಬುಲೆನ್ಸ್ಗೆ ಅಂತ ನಾವೇನ್ ಮೆಕ್ಯಾನಿಕ್ ಇಟ್ಟೋದ್ವಾ? ನಾವು ಬಂದೆಲ್ಲ ಇಲ್ಲಿ ತೋರ್ಸಕ್ಕೆ ಏನೇ ಆದ್ರೂ ನಾವು ಬರೋ ಜ್ವರ ನಾವು ಹೋಗ್ರಿ ಮಾಗಡಿಗೆ ಹೋಗ್ರಿ ನೆಲಮಂಗ್ಲಕ್ಕೆ ಹೋಗ್ರಿ ಅಂತಾನೆ ಹೇಳ್ತಾರೆ. ಹೊರತಾಗಿ ಇಲ್ಲಿ ಟ್ರೀಟ್ಮೆಂಟ್ ಯಾವತ್ತೂ ಮಾಡಲ್ಲ. ಅವರು ಬರೇ ಫೋನ್ ನೋಡೋದು, ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು ಅಷ್ಟೇ. 8 ಗಂಟೆಗೆ ಬಂದ್ರು ಡಾಕ್ಟರ್ ಇಲ್ಲ ನಾವು ನಾಷ್ಟ ಮಾಡೋವರೆಗೂ ಕಾಯಿಲೆ ಬಂದು ನಾವು ನೋಡಲ್ಲ ಅಂತ ಹೇಳ್ತಾರೆ. ಬಂದಿಲ್ಲ ನರ್ಸ್ಗಳು ಇರೋರು. ಎಮರ್ಜೆನ್ಸಿ ಯಾರೇ ಬರ್ಲಿ ಒಂದ್ ಜ್ವರ ಬಂದ್ರು ಅಷ್ಟೇನೆ. ಒಂದ್ ಎಷ್ಟೇ ಹೊತ್ತಾಗಿ ಬಂದ್ರು ಒಂದು ಗ್ಯಾಸ್ಟ್ರಿಕ್ ಇಂಜೆಕ್ಷನ್ ಸಹ ಇಲ್ಲಿ ಹಾಕಲ್ಲ. 6 ಗಂಟೆ ಮೇಲೆ ಬಂದ್ರೆ ನಾವ್ ಇಂಜೆಕ್ಷನ್ ಹಾಕಲ್ಲ, ಮಾತ್ರ ಕೊಡೋದು. 10 ಗಂಟೆ ರಾತ್ರಿ ಮೇಲೆ ಬಂದ್ರೆ ಏನೊಂದು ಇದು ನಿಮ್ ಗೊತ್ತುಗಳಿಗೆ ಏನು ಗೊತ್ತಿಲ್ವಾ, ಇಷ್ಟೊತ್ತಾಗ ಗೊತ್ತಿಲ್ಲ ಅಂತ ಹೇಳ್ತಾರೆ. ಬಾಗ್ಲಾಕೊಂಡು ಒಳಗಡೆ ನಿಮ್ದೇ ಮನ್ಗಿರ್ತಾರೆ ಇವರು. ಯಾರು ನೋವು ಕಷ್ಟ ಅಂತ ಏನು ಹೇಳ್ಕೊಳಂಗಿಲ್ಲ. ಇಲ್ಲ ಎಲ್ಲಾರು ಹಾಸ್ಪಿಟಲ್ ಅಲ್ಲಿ 10 ಗಂಟೆ ಮೇಲೆ ಬಾಗ್ಲೇ ತೆಗಿಯಲ್ಲ. ಆಂಬುಲೆನ್ಸ್ 2 ಆಂಬುಲೆನ್ಸ್ ನಿಂತೇವೆ, ಏನಕ್ಕೂ ಪ್ರಯೋಜನ ಇಲ್ಲ. ಸುಮ್ನೆ ಏನಕ್ಕೆ ನಿಲ್ಸವ್ರೆ? ಇವಾಗ ಅವ್ರಿಗೆ ಏನು ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ಅದೇ ನಮ್ಗೆ ನೋಡ್ಲಿಲ್ಲ ಅಂದ್ಮೇಲೆ, ಆಂಬುಲೆನ್ಸ್ ಬರ್ಲಿಲ್ಲ ಅಂದ್ಮೇಲೆ ಇನ್ನೇಂತು ಆಂಬುಲೆನ್ಸ್? ಸುಮ್ನೆ ಮುಚ್ಚಾಕಿದ್ರು ಒಳ್ಳೇದೇ ಅಪ್ಪ. ಸುಮ್ನೆ ಹಾಸ್ಪಿಟಲ್ ಮುಚ್ಚಿಬಿಟ್ರೆ ಇನ್ನೂ ಒಳ್ಳೇದೇನೆ. ಎಲ್ಲಾನು ಕಳಿಸ್ಬಿಟ್ಟಿ ಹೋಗ್ಬಿಡಿ. ಏನು ಒಂದು ಎಲ್ಲಾ ಸೌಲಭ್ಯ ಇದೆ, ಬಾರ್ಗಳವೆ. ಆಸ್ಪತ್ರೆಗಳಲ್ಲಿ ಮಾತ್ರ ಸೌಲಭ್ಯ ಇಲ್ಲ. ಬಡವ್ರ ಬಗ್ಗೆ ಎಲ್ಲ ಇವಾಗ ಒಂದು ಪ್ರೈವೇಟ್ ಹಾಸ್ಪಿಟಲ್ ಹೋದ್ರೆ 1,000 2,000 ಬೇಕು. ಕೂಲಿ ಮಾಡ್ಕೊಂತಿದ್ದಾರೆ, ಎಲ್ಲಿಂದ ತರ್ತಾರೆ? ಎಲ್ಲಾರು ಸಾವುಕಾರಗಳೇ ಇರ್ತಾರ, ಯಾರು ಸಾವುಕಾರಗಳು ಇರಲ್ಲ, ಎಲ್ಲಾರು ಬಡವ. ಮೊನ್ನೆ ನನ್ನ ಮಗಳು ಡೆಲಿವರಿ ನಾವು ಕಾಣಿಸ್ಕೊಳ್ಳದೆ ಸೇಹಲೆ ಇದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಅಂತ ಕರ್ಕೊಂಡೋಗಿದ್ ಕಲ್ಲಾಗಲ್ಲ ಇಲ್ಲಿ ಆಗಲ್ಲ ಅಂದಿದ್ಕೆ ಹೋಗಿ ಸೋಲೂರು ಅಂತ ತೋರಿಸಿದ್ 25,000 ರೂಪಾಯಿ ಬಿಲ್ ಆಗೈತೆ. ನಮ್ಮಂತ ಕೂಲಿ ಮಾಡ್ಕೊಂತಿದ್ದಾರೆ, ಎಲ್ಲಿಂದ ತರ 25,000 ರೂಪಾಯಿನ? ಎಲ್ಲ ಸೌಲಭ್ಯಗಳು ಮಾಡ್ಬೇಕು. ಕುದೂರು ಹೋಗ್ಲಿ ಇದು ನೋಡಕ್ಕೆ ಪ್ರತಿಯೊಂದು ಅಲ್ಲಿ ನೋಡಿದ್ರೆ ಆಟೋ ಸ್ಪೀಡ್ ಅಲ್ಲಿ ಅಷ್ಟು ದೊಡ್ಡ ಸ್ಟೇಜ್ ಕಟ್ಟಿಸೋರು ಏನಕ್ಕಪ್ಪ? ಅದೇನ್ ಪ್ರಯೋಜನ ಅದು? ಕೋಟಿ ಗಟ್ಟಲೆ ಅದೇ ಬಡವರಿಗೆ ಡಾಕ್ಟರ್ ಕರ್ಕೊಂಡ್ಬಂದು ಬಿಡ್ಲಿ ಮಾಡ್ತಾವ್ರೆ. ಅದೇನಕ್ಕಪ್ಪ? ಇದು ಇಲ್ಲೇ ಸೌಲಭ್ಯ ಇಲ್ಲ ಅಂದ್ಮೇಲೆ ಅವೆಲ್ಲ ಏನು ಕುದೂರ್ಗೆ? 24 ಗಂಟೆ 24 ಅವರ್ಸ್ ಡಾಕ್ಟರ್ ಮಾಡ್ಬೇಕು ಆಸ್ಪತ್ರೆ ಒಳಗೆ. ಏನ್ ಮಾಡೋಣ? ಯಾರು ಕೇಳೋಣ ನಾವು? ನಮ್ಗೆ ನಾವು ಮನೆ ವಸ್ತುಗಳು ನಾವು ಕಳ್ಕೊಳ್ಳೋದಿಲ್ಲ. ನಮ್ಮ ಮಕ್ಳುಗಳು ತಪ್ಪಲಿ ಆಯ್ತಾರೆ. ಅವ್ರುಗಳು ಏನ್ ದುಡ್ಡುಗಳವೆ ಎಲ್ಲಿ ಬೇಕಾದ್ರೂ ಆಂಬುಲೆನ್ಸ್ ಮಾಡ್ಕೊಂಡು ಹೋಯ್ತಾರೆ. ಮಾಡೋ ಕೆಲಸ ಇಲ್ದ ನರ್ಸ್ಗಳನ್ನ ಬಿಟ್ಟಿರೋದು ಇಲ್ಲಿ ಏನಿಲ್ಲ. 9 ಗಂಟೆ ಊಟ ಮಾಡ್ತಾರೆ, 10 ಗಂಟೆಗೆ ಅಲ್ದಡಿ ಕೈ ಕೊಟ್ರು ಅಂದ್ರೆ ಬೆಳಕದೇ ತಗ ಎದಳಲ್ಲ. 10 ಗಂಟೆ ಮೇಲೆ ಯಾರನ್ನ ಬಂದ್ರೆ
ಇಷ್ಟು ನಿಮ್ ಗೊತ್ತುಗಳಿಗೆ ಏನು ಗೊತ್ತಿಲ್ವ ಇಷ್ಟೊತ್ತಿನಾಗ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲ ಅದ್ರ ಬದಲು ಇಲ್ಲ ಇವ್ರನ್ನ ನರ್ಸ್ಗಳು ತೆಗ್ದ್ಬಿಟ್ಟು ಚೆನ್ನಾಗಿರೋ ನರ್ಸ್ಗಳು ಹಾಕ್ಬೇಕು ಫಸ್ಟ್ ಎಲ್ಲ ನಾವೇನಾದ್ರೂ ಡಾಕ್ಟ್ರು ಇರ್ಬೇಕು 24 ಗಂಟೆ. ನೈಟ್ ಅವರು 9 ಗಂಟೆಗೂ ಬರಲ್ಲ ಕಣೆ, 10 ಗಂಟೆ ಆದ್ರೂ ಬಂದಿರಲ್ಲ ಆ ಡಾಕ್ಟರ್ಗಳು. ಬರ್ತಾರೆ 4 ಗಂಟೆಗೆ ಹೋಯ್ತಾರ ಅವರು. ಡಾಕ್ಟ್ರು 24 ಅವರ್ಸ್ ಅಂದ್ಮೇಲೆ ಡಾಕ್ಟ್ರು ಇರ್ಬೇಕು 24 ಅವರ್ಸ್. ಇಲ್ಲ ಆಸ್ಪತ್ರೆ ಬಾಗಿಲು ಹಾಕ್ಬಿಡ್ಲಿ, ಗೌರ್ಮೆಂಟ್ ಇರೋದಿರೋದ್ರು ಒಂದು ಬೇಕಾಗಿಲ್ಲ. ಈಚೆ ಕಡೆ ಇರೋ ತಗೊಳ್ಳಿ, ಈಚೆ ಕಡೆ ಇರೋ ತಗೊಳ್ಳಿ. ಮಾತೆತ್ತದು ಗೌರ್ಮೆಂಟ್ ಆಸ್ಪತ್ರೆ ಅಂತ ಏನ್ ಸೌಲಭ್ಯ ಐತಿ ಗೌರ್ಮೆಂಟ್ ಆಸ್ಪತ್ರೆ? ಏನಿಲ್ಲ ಗೌರ್ಮೆಂಟ್ ಆಸ್ಪತ್ರೆ. ಕುದುರಲ್ಲಿರೋ ಎಲ್ಲಾ ಜನಕ್ಕೂ ಒಳ್ಳೇದಾಗ್ಲಿ ಅಂತಾನೆ ನಾವು ಹೊಡೆದಾಡಿತ್ತು. ನಮ್ಮ ಕುದುರಲ್ಲಿ ಮೆಂಬರ್ಗಳು ಗೆದ್ದವ್ರೆ, ಏನ್ಕು ಪ್ರಯೋಜನ ಇಲ್ಲ. ಮೆಂಬರ್ಗಳು ಸುಮ್ಮನೆ ಅವ್ರು ದುಡ್ಡು ಮಾಡ್ಕೊಳಕ್ ಗೆದ್ದವ್ರು ಅಷ್ಟೇ. ಓಟ್ ಹಾಕಾದ್ಮೇಲೆ ನೀವು ಓಟ್ ಹಾಕತಕ್ಕ ಅಷ್ಟೇ ವ್ಯತ್ಯಾಸ ಇಲ್ಲ. ಓಟ್ ಹಾಕತಕ್ಕ ಅಣ್ಣ ಅಪ್ಪ ಅಂತ ಕಾಲ ಕೈ ಹಿಡಿತಾರೆ. ಓಟ್ ಹಾಕಿದ್ಮೇಲೆ ಯಾರು ಬರಲ್ಲ, ಅವ್ರು ದುಡ್ಡು ಮಾಡ್ಕೊಂಡು ತಿರುಗ್ತಾರೆ ಅಷ್ಟೇ. ಎಲ್ಲ ನಾವೇ ಅವ್ರು ಸೋಲ್ಸಿಗೋಸ್ಕರ ಎಲೆಕ್ಷನ್ ನಿಂತ್ಕೊಳ್ಳೋದವ್ರು. ನಾವೇನ್ ಯಾವಾಗ್ಲೂ ಹಾಸ್ಪಿಟ್ಲಿಗೆ ಬರಲ್ಲ, ಜನಗಳು ಬರ್ತಾರಲ್ಲ. ಇವಾಗ ಡಿಲಿವರಿ ನಾವು ಕಾಣಿಸ್ಕೊಂಡ್ರು ಹೋಗೋ ದಾರಿಲಿ ಸೋಲೂರ ದಾರಿಲಿ ಚೆನ್ನಾಗೇ ಇಲ್ಲ ದಾರಿಗಳು ಒಂದೂನು. ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ ಎಲ್ಲರೂ ದುಡ್ಡು ಮಾಡಿಕೊಂಡೇ ಇರೋರು ಇರ್ತಾರ. ಯಾವಾಗ್ಲೂ ದುಡ್ಡು ಇರೋರು ಇರ್ತಾರ. ಒಬ್ರು ಕೂಲಿ ಕೆಲ್ಸಕೋತಾರ, ಒಬ್ರು ಗಾರಿ ಕೆಲ್ಸಕೋತಾರ. ಅವರೆಲ್ಲ ಏನ್ ಮಾಡ್ಬೇಕು? ಅವ್ರಿಗೆ ದಿನ 500 ದುಡಿಯೋರು ಇರ್ತಾರೆ, 1000 ದುಡಿಯೋರು ಇರ್ತಾರೆ. ದುಡ್ದಿದ್ದೆಲ್ಲ ಆಸ್ಪತ್ರೆಗೆ ಇಕ್ಕಂಗಿದ್ರೆ ಇನ್ನೇನು ಗೌರ್ಮೆಂಟ್ ಆಸ್ಪತ್ರೆ ಮಾಡೋ ಕೆಲಸ ಇಲ್ಲ. ಇಲ್ಲಿ ಮರೂರಿಂದ ಹಿಡಿದು ಈ ಸೋಲೂರಿಂದ ಹಿಡಿದು ಕುದೂರ್ ಬಸ್ ಸ್ಟ್ಯಾಂಡ್ ವರ್ಗು ಬರೇ ಈ ಕಟೌಟ್ರುಗಳೇ. ಅದ್ ಖರ್ಚು ಮಾಡೋ ಬದ್ ನಮ್ದು ಆಂಬುಲೆನ್ಸ್ ಇದು ರೆಡಿ ಮಾಡಿಸ್ತೀವಿ ತಗೊಳ್ರಿ. ಬಡವ್ರ ಬಗ್ಗೆ ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾರೆ. ಬರೇ ಬ್ಯಾನರ್ಗಳೇ ಕುದುರ್ ತುಂಬಾ. ಯಾವ್ದೂನು ತಡೀಲಿಲ್ಲ. ಆಸ್ಪತ್ರೆ ಅದೇ ಇಲ್ಲಿ ಒಂದ್ ಇದನ್ ಮಾಡೋಣ ಅನ್ನೋದು ಯಾವ್ದು ಇಲ್ಲ. ಸುಮ್ನೆ ಅವ್ರ ಹೆಂಡತಿ ಮಕ್ಳನ್ನ ಯಾರನ್ನಾದ್ರೂ ಕರ್ಕೊಂಬಂದಿಲ್ಲ ಹಾಸ್ಪಿಟಲ್ ತೋರಿಸಿದ್ರೆ ಗೊತ್ತಾಗ್ತದ